ಮಟನ್ ಸಾಂಬಾರು, ಚಿಕನ್ ಸಾಂಬಾರು, ಚಿಕನ್ ಫ್ರೈ ಎಲ್ಲ ಚೆನ್ನಾಗಾಗಿತ್ತಲ್ಲೇ. ಅಡುಗೆ ಮಾತ್ರ ಭಾಳ ಚೆನ್ನಾಗಿತ್ತು. ಯಾವುದು ಏನು ಮಿಸ್ಟೇಕ್ ಆಗಿರಲಿಲ್ಲ, ಎಲ್ಲ ಸಖತ್ತಾಗಿತ್ತು. ಭಟ್ರು ಮಾತ್ರ ಸೂಪರಾಗಿ ಮಾಡಿದ್ರು. ನಮ್ಮ ಮೂರು ಸೈಡಾಗೆ ಮಾಡೋರು ಹೇಳೋರು ಒಂದ್ಸತಿ. ನಮ್ಮ ನಮ್ಮ ಅತ್ತೆಯವರು, ನಮ್ಮ ಅಪ್ಪ ಐತಲ್ಲ, ಅವರ ತಂಗಿ ಒಬ್ಬರು ದೇವ್ರು ಮಾಡಿದರು. ಆವಾಗ ನಾನು ಅಲ್ಲಿಗೆ ಕರೆಸಿದ್ರು. ಚೆನ್ನಾಗಿ ಮಾಡಿದ್ರು, ಸಖತ್ತಾಗಿ ಮಾಡಿದ್ರು. ಆವಾಗ ನಾನು ಮತ್ತೆ ಕಾಂಟ್ಯಾಕ್ಟ್ ಮಾಡಿ ಭಟ್ರಿಗೆ ಹೇಳಿ ಕಳಿಸಿದ್ದೆ. ಚೆನ್ನಾಗಿತ್ತಲ್ವೇ ಸಾಂಬಾರು? ಯಾವುದು ಏನು ಅನ್ನ ಮುದ್ದೆ ಆಗಿರ್ಬೋದು, ಎಷ್ಟು ಚೆನ್ನಾಗಿ ಮಾಡಿದ್ರು, ಎಲ್ಲ ಚೆನ್ನಾಗಿತ್ತಪ್ಪ. ಎಲ್ಲ ಚೆನ್ನಾಗಿತ್ತು ಅತ್ಲಾಗೆ. ಎಲ್ಲರೂ ಬಂದು ಉಂಡೋದ್ರು. ಏನು ಜನ ನಿಮ್ಮ ಅತ್ತೆಯರೆಲ್ಲ ಇನ್ನೂ ಇದ್ದಾರಲ್ವೇ ಒಳಗೆಲ್ಲ ಕುತ್ಕೊಂಡು ಏನು ನಗಾಡ್ಕೊಂಡು ಮಾತಾಡ್ತಾ ಇದ್ದಾರೆ. ಭೂಮಿ ಅಕ್ಕ ತಲೆ ಸಾರು ಊಟ ಮಾಡ್ಕೊಂಡು ಹೋಗಿರಂತೆ ಅಂತೇಳಿ ಈಗೆಲ್ಲ ತಲೆ ಸಾರೆಲ್ಲನ ಇಟ್ಟಿದ್ದೀನಿ. ತಲೆ ಇದ್ವಲ್ಲ, ಇನ್ನೂ ಮಾಡಿರಲಿಲ್ಲ, ಕಟ್ ಮಾಡಿಸ್ಕೊಂಬಂತು. ಈಗ ಹೋಗಿ ಅದಕ್ಕೆಲ್ಲ ಇಕ್ಕಿದ್ದೀನಿ ಎಲ್ಲ. ಇನ್ನೊಂದ್ಸತಿ ಆಮೇಲಿಂದನ ತಲೆ ಸಾರು ಊಟ ಮಾಡ್ಕೊಂಡು ನಾಳೆಗೆ ಹೋಗಿರಂತೆ ಅಂತ ಚೆನ್ನಾಗಿತ್ತು, ಎಲ್ಲ ಸಖತ್ತಾಗಿತ್ತು. ತಲೆ ಕಾಲು ತೆಗ್ದಿಕ್ಕಿದ್ವಲ್ಲ, ಅದಕ್ಕೆ ಇವಾಗ ಮಾಡೋಣ ಅಂತ. ನಮ್ಮ ಆಫೀಸಾಗೂ ಹಂಗೆ ತುಂಬ ಚೆನ್ನಾಗಿತ್ತು ಅಂತ ಹೇಳಿದ್ರು ಸಾಂಬಾರಲ್ಲಿ. ನಮ್ಮ ಆಫೀಸರ್ಗಳೆಲ್ಲ ಬಂದ ಫೋನ್ ಮಾಡಿ ಎಲ್ಲರೂ ಹಂಗೆ ಅಂದಿದ್ದು. ನಮ್ಮ ನಮ್ಮ ಮನೆಯವರ ಆಫೀಸರು ಹಂಗೆ, ಅವರು ಎಲ್ಲ ಫೋನ್ ಮಾಡಿದ್ರಂತೆ ಎಷ್ಟೊಂದು ಜನ. ಯಪ್ಪ ಮನೆ ಕಾಣೈತೆ ನೋಡು ನೆಮ್ಮದಿಗೆ, ಒಂಥರ ಮಗಳ ಮನೆ ಅಂತ. ಒಂದು ವಾರ ರಜೆ ಹಾಕ್ಬಿಟ್ಟೈತೆ. ಒಂದು ವಾರ ನನ್ನ ಮಗಳ ಮನೆಗೆ ಇದ್ದು ಬಿಡ್ತೀನಿ, ಆ ಮಗಳು ಈ ಮಗಳ ಮನೆಯಾಗೆ ಇದ್ದು ಬಿಡ್ತೀನಿ. ಒಂದು ವಾರ ರಜೆ ಹಾಕ್ತೀನಿ ಅಂತ ಒಂದು ವಾರ ರಜೆ ಹಾಕ್ಬಿಟ್ಟೈತೆ. ಇರಲಿ ಬಿಡತ್ತೆ, ಮಾಮ ಇರ್ಲೇಳು. ಮಾಮ ಇರಲಿ ಬಿಡು, ಒಂದು ವಾರ ರಜಾ ಹಾಕಿ ಮಕ್ಳ ಮನೆಯಾಗ ಹೆಣ್ಮಕ್ಳ ಮನೆಯಾಗ ಇರ್ಲೇಳು. ಯಾವಾಗಲೂ ಕೆಲಸಗಳು ಇದ್ದಿದ್ದೇನೆ. ರಜಾ ಇದ್ದಾವೇನೋ ಹಾಕ್ಯಂಡವ್ರೆ. ಇದ್ದಾವೆ ಹಾಕ್ಯಂಡು ಇರ್ತೀನಿ ಬಿಡತ್ತಾಗ. ಯಾವಾಗಲೂ ಕೆಲಸ ಇದ್ದಿದ್ದೇನೆ. ಅವ್ರಿಗೂ ಬೇಜಾರು ಕೆಲಸ, ಒಂದೇ ಕೆಲಸ ಮಾಡೋರಿಗೆ ಬೇಜಾರಾಗುತ್ತೆ. ಯಾವತ್ತಾದರೂ ಒಂದಿನ ರೆಸ್ಟ್ ಬೇಕಪ್ಪ. ಯಾವಾಗಲೂ ಬಿಡು ನಮ್ಮ ಕೆಲಸ ಇದ್ದಿದ್ದೇನೆ ಅಂತ ಅನ್ಸುತ್ತೆ. ಯಾವ ಕೆಲಸ ಮಾಡೋರಿಗೆ ಆಗಲಿ, ಗೌರ್ಮೆಂಟ್ ಅಫಿಷಿಯಲ್ ಆಗಲಿ, ಯಾವ ಕೆಲಸ ಆಗಲಿ ಹೇಳು, ಪ್ರೈವೇಟಾಗೇ ಆಗಲಿ ಗೌರ್ಮೆಂಟೇ ಆಗಲಿ, ಯಾವ ಕೆಲಸ ಮಾಡೋರ್ಗೂ ಒಂದಿನ ರೆಸ್ಟ್ ಬೇಕು. ಬಿಡತ್ತೋ, ಯಾವಾಗಲೂ ದಿನ ಇದ್ದಿದ್ದೇನೆ ಕೆಲಸ. ಒಂದಿನ ಯಾವುದಾದ್ರೂ ಫಂಕ್ಷನ್ ರಜಾ ಮಾಡೋಣ, ಯಾವುದಾದ್ರೂ ಒಂದು ಫಂಕ್ಷನ್ಗೆ ಹೋಗೋಣ ಅಂತ ಅನಿಸ್ತಾ ಇರುತ್ತೆ. ಅದಕ್ಕೆ ಎಲ್ಲ ಚೆನ್ನಾಗಿ ಊಟ ಮಾಡ್ಕೊಂಡು ಹೋದ್ರೆ ಹೇಳಪ್ಪ. ಜನ ಸಖತ್ ಜನ ಊರಾಗೆಲ್ಲ ಬಂದಿದ್ರು. ನಾವು ನೀವು ಇಬ್ಬರು ಎಲ್ಲ ಒಂದೇ ಕಡೆ ಕಲ್ತ್ಕೊಂಡೈತೆ, ಒಂದೇ ಕಡೆ ಕೂಡ್ಕೊಂಡಿರೋದ್ರಿಂದ ನಿಮಗೆ ಎಲ್ಲ ಹತ್ರದವ್ರು ಇಲ್ಲೆಲ್ಲ ನೀವು ನಾವು ಒಂದೇ ಅಲ್ಲ, ಅದಕ್ಕೆ ಬಂದವ್ರೆ. ಹೆಂಗೋ ಬಿಡತ್ಲಾಗೆ ಯಾರನ ತಿಳತ್ತೆ, ಮಾಡಿರೋದ ಊಟ ಮಾಡ್ಕೊಂಡು ಹೋದ್ರೆ ಸಾಕು. ಅದೇ ಮತ್ತೆ ಮಾಡಿರೋದು ಅಚ್ಚುಕಟ್ಟಾಗಿ ಮುಗಿಬೇಕು. ಯಾವುದೇ ಆಗಲಿ ಸುಮ್ಮನೆ ವೇಸ್ಟ್ ಆದರೆ ಬಿಸಾಕ್ಬೇಕಾಗುತ್ತೆ. ನೀಟಾಗೆ ಮುಗಿಬೇಕು. ತೀರಾ ಒಂದಿಷ್ಟು ಬೇಕಾದರೆ ರೈಸ್ ಏನಾದರೂ ಆದರೆ ಸಾಲದ ಬಂದರೆ ಬೇಕಾದರೆ ಸ್ವಲ್ಪ ಮಾಡಿ ಇಡೋಣ, ಆದರೆ ಹೆಚ್ಚಾಗಬಾರ್ದು. ಹೆಚ್ಚಾದ್ರಂತೂ ಅಯ್ಯಪ್ಪ ವೇಸ್ಟ್ ಮಾಡೋಕ್ಕಾಗಲ್ಲ. ಮತ್ತು ಅನ್ನ ಬಿಸಾಕ್ಬೇಕಂದ್ರೆ ಭಾಳ ಕಷ್ಟ. ಹೆಂಗೋ ಬಿಡು, ನೀಟಾಗೆಲ್ಲ ಮುಗೀತಲ್ಲ ಅತ್ಲ. ಅಯ್ಯಪ್ಪ ನಿಮ್ಮ ಅತ್ತೆ ಏನು ಜೋರ ನುಗ್ತಾರೆ ಒಳಗೆ ಎಲ್ಲ ಮಾತಾಡ್ಕೊಂಡು. ನಮ್ಮ ಅತ್ತೆಯಪ್ಪ, ನಮ್ಮ ಅತ್ತೆಯರು, ನಮ್ಮ ಅಪ್ಪಯ್ಯರ ಅಕ್ಕ ಇರೋ ತಂಗಿಯರು 5 ಜನ. ಅವ್ರು 5 ಜನನೂ ಬಂದುಬಿಟ್ಟವ್ರು. ಯಾವತ್ತೂ ಬಂದಿರಲಿಲ್ಲ ಮನೆಗೇನು. ನಾನೇನು ಯಾಕೂ ಕರೆದಿರಲಿಲ್ಲ ಅವ್ರನ್ನ. ಹಂಗೆ ನಮ್ಮ ಅಪ್ಪ ಇನ್ನೂ ಬೇಜಾರ ಮಾಡ್ಕೊಂಡು ಅವರು ಮಾತಾಡಿಸಿರ್ಲಿಲ್ಲ. ಹಿಂಗೆ ನಮ್ಮದು ಇಬ್ಬರದು ಮದುವೆ ಆಯ್ತಲ್ಲ, ಅದಕ್ಕೆ ಅವರು ಏನು ಬಿಡತ್ಲಾಗೆ ಹೋಗ್ಲಿ ಅಂತ ಯಾವುದೋ ದೇವ್ರು ಮಾಡಿದ್ರು. ಅವಾಗ ಕರೆದಿದ್ರು ನಮ್ಮನ್ನು. ನಾನು ಬಿಡು ಎಷ್ಟು ದಿವಸ ಅಂತ ಹಿಂಗೇನಂತ ನಾನು, ನಮ್ಮ ಅಯ್ಯಪ್ಪ, ನಾನು, ನಮ್ಮ ರಂಜು ಅಕ್ಕ, ನಾವು 4 ಹೋಗಿದ್ವಿ. ದೇವ್ರು ಮಾಡಿದ್ದೀವಿ ಅಂತೇಳಿ ಊಟಕ್ಕೆ ಕರೆದಿದ್ರು. ಅವಾಗಿಂದನ ಇವಾಗ ಅವರು ಬರ್ತಾರೆ ನೋಡಿ. ಎಲ್ಲ ಚೆನ್ನಾಗಾದರೆ ಎಲ್ಲ ಒಗ್ಗಟ್ಟಾಗಿ ಹಿಂಗೆ ಇರ್ಬೋದು. ಎಲ್ಲ ಚೆನ್ನಾಗಿಲ್ಲ ಅಂತಂದರೆ ಅವ್ರು ಮಾತಾಡ್ಸಲ್ಲ, ಇವ್ರು ಮಾತಾಡ್ಸಲ್ಲ ಅಂತಂದರೆ ಅದೇ ಯಾವಾಗಲೂ ಇದ್ದಿದ್ದೆ ಅನಿಸುತ್ತೆ. ಅದಕ್ಕೇ ಹೊಟ್ಟೆಲಿ ಯಾವ್ಯಾರ ಜೊತೆ ಚೆನ್ನಾಗಿರ್ಬೇಕು. ಹೆಂಗೆ ಗೊತ್ತೇನಕ್ಕ, ಯಾರನ್ನೊಬ್ರು ಸೋಲ್ಬೇಕು. ಸೋತ್ರೇನೆ ಮತ್ತೆ ಯಾವುದೇ ಆಗಲಿ ಚೆನ್ನಾಗಾಗೋದು. ಈಗ ಅವರು ನಿನ್ನ ದೇವ್ರಿಗೆ ಕರೆದವ್ರೆ, ನೀನೇನೋ ಸಿಟ್ಟು ಮಾಡ್ಕೊಂಡು ನಾನು ಯಾಕೆ ಹೋಗೋಣ, ನಮ್ಮ ಅಪ್ಪನ ಇಷ್ಟು ದಿನ ಮಾತಾಡಿಸ್ತಿರ್ಲಿಲ್ವಲ್ಲ ಅವರು. ಅವ್ರು ಇಷ್ಟು ದಿನ ಮಾತಾಡಿಸ್ತಿರ್ಲಿಲ್ಲ ನಮ್ಮಪ್ಪನ, ಮತ್ತು ಈಗ ಕರೆಯಕ್ಕೆ ಬಂದವ್ರೆ. ಇಷ್ಟು ದಿನ ಇಲ್ಲದ್ದು, ಇಷ್ಟು ದಿನ ಯಾಕೂ ಕರೆದಿಲ್ಲ, ಈಗ ಕರೆಯಕ್ಕೆ ಬಂದವ್ರೆ ಅಂತ ನೀನೇನು ಬೇಜಾರು ಮಾಡ್ಕೊಂಡು ಹೋಗಲಿಲ್ಲ ಅಂದಿದ್ರೆ ಅವರು ನಿನ್ನ ಮೇಲೆ ಸಿಟ್ಟು ಮಾಡ್ಕೊಂಬಾರು. ನೋಡಪ್ಪ ನಾವು ಕರೆದ್ವಿ, ದೇವ್ರಿಗೆ ಬರಲಿಲ್ಲ ಅವಳು ಅಂತ. ನೀನು ಕರೆದಾಗ ಅವ್ರು ಗೊತ್ತಿರಲಿಲ್ಲ. ಈಗ ನೀನು ಅಲ್ಲಿ ಬಿಟ್ಟಾಕಿ ಅವ್ರೇನೋ ಕರೆದವ್ರೆ ಎಂಬುದಕ್ಕೆ ನೀನು ಹೋಗಿದ್ದಕ್ಕೆ ಹಿಂಗೆ ಚೆನ್ನಾಗಾದ್ರಿ. ಹಿಂಗೆ ಯಾವುದೇ ಸಂಬಂಧದಲ್ಲಾಗಲಿ ಒಬ್ಬರು ಸೋಲ್ಬೇಕು. ಹಿಂಗೆ ಯಾವ್ದಕ್ಕಾದ್ರೂ ಕೆಲಸ ಕಾರ್ಯದಾಗ ಕರೆದಿದ್ದಾರೆ ಅಂತಂದರೆ ಹೋಗ್ಬೇಕು, ಚೆನ್ನಾಗಾಗಬೇಕು. ಇದ್ದಿದ್ದೇನೆ ಒಟ್ಟಿನಲ್ಲಿ ಚೆನ್ನಾಗಾಗಲಿಲ್ಲ ಅಂದರೆ ಬರೀ ಹಿಂಗೆ ಜೀವನ ಪರ್ಯಂತ ಹಿಂಗಿರ್ಬೇಕಾಗುತ್ತೆ ಅಷ್ಟೇ. ಎಲ್ಲ ಕುಕ್ಕಣೆ ನನಗೆ ಒಳಗೆ ಯಾರೋ ಹೋಗ್ತಾ ಇದ್ದಾರೆ ಹಂಗೇನೆ. ಇವರೆಲ್ಲ ಕುಕ್ಕಣೆ ನೆಲಡಿಕೆ ಅದು ರಮ, ನನ್ನ ಕೈಲಿಂದ ನೋಡೋಕ್ಕಾಗ್ತಿಲ್ಲ ಇದನ್ನು. ವಾಣಿನ ನೋಡ್ತಾ ಇದ್ದೀನಿ. ಎಷ್ಟು ಜನ ಬಂದವ್ರೆ, ಎಷ್ಟು ಜನ ನೆಂಟರು ಬಂದವ್ರೆ. ಯಪ್ಪ 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 ಎಷ್ಟು ಜನ ಇದ್ದಾರಪ್ಪ. ನಮ್ಮ ಅತ್ತೆ ಐತಲ್ಲ, ಅವ್ರ ತಂಗಿಯರು ಬಂದವ್ರೆ. ಅವರು ತಂಗಿ, ಅವ್ರ ಅಕ್ಕ ಒಂದು, ಅವಳು ಎಲ್ಲರೂ ಬಂದವ್ರು. ಒಟ್ಟಿನಲ್ಲಿ ಎಲ್ಲರೂ ಬಂದವ್ರಮ್ಮ, ನಾವು ಕರೆದಿರೋರು. ಇನ್ನೂ ಒಂದು ನಮ್ಮ ಮನೆಗೆ 10 ಜನ ಇದ್ದಾರೆ ಇವಾಗ. ಇನ್ನೂ 1-2 ದಿನ ಉಳ್ಕೊಂಡು ಹೋಗ್ರಿ, ತಲೆ ಕೆಲಸ ಎಲ್ಲ ಮಾಡಿದ್ದೀನಿ, ಊಟ ಮಾಡ್ಕೊಂಡು ಎಲ್ಲ ಖಾಲಿ ಮಾಡಿಕ್ಕಿ ಹೋಗ್ರಿ ಅಂತ
ಮಟನ್ ಸಾರು ಮಾತ್ರ ಹುಳಿ ಐತೆ, ಎಲ್ಲ ಖಾಲಿ ಆಗ್ಬಿಟ್ಟೈತೆ, ಯಾತು ಇಲ್ಲ, ಏನು ಉಳ್ಕಂಬಿಲ್ಲ ಮಟನ್ ಸಾರು, ಹುಳಿನೂ ಉಳ್ಕೊಂತಿರ್ಲಿಲ್ಲ. ನಾನು ಸ್ವಲ್ಪ ಎತ್ತಿಕ್ಕಿದ್ದೆ, ನಮ್ಮ ಆಫೀಸಾಗೆ ಯಾರಾನ ಸಾಯಂಕಾಲಕ್ಕೆ ಬರ್ತೀವಿ ಏನಿದ್ರು, ನಾನೊಂದು ಬಕೆಟ್ ತೆಗ್ದಿಕ್ಕಿದ್ದೆ, ಆಗಿದ ತಕ್ಷಣ ಬಿಸಿ ಸಾರು ತೆಗ್ದಿಕ್ಕಿದ್ದೆ, ಅದು ಇತ್ತೆ, ಅದೊಂದು ಸ್ವಲ್ಪ ಹುಳಿ ಐತೆ. ಎಲ್ಲರೂ ಹೆಂಗೆ ಮಾತಾಡ್ತಾ ಇದ್ದಾರೆ ಕುತ್ಕೊಂಡು, ಎಷ್ಟು ದೊಡ್ಡ ಸಂಬಂಧ ಇವಾಗ 7 ವರ್ಷ ತರದೂ, ಇವ್ರದ್ದು ಇವ್ರ ಅಕ್ಕ ತಂಗಿಯರು ಇವರು ಎಲ್ಲ ಎಷ್ಟು ದೊಡ್ಡ ಸಂಬಂಧ ಆಗುತ್ತೆ, ಎಷ್ಟು ದೊಡ್ಡ ಕುಟುಂಬ ಆಗುತ್ತೆ. ಇವರು ಹೆಂಗೆ ಕುತ್ಕೊಂಡು ಮಾತಾಡ್ತಾ ಎಲ್ಲಡಿಕೆ ಹಾಕ್ಕೊಂಡು ಹೆಂಗೆ ಮಾತಾಡ್ತಾ ಇದ್ದಾರೆ ನೋಡು. ಅಯ್ಯೋ ನನಗೆ ನೋಡೋಕ್ಕಾಗ್ತಿಲ್ಲ, ಎಷ್ಟು ಹೊಟ್ಟೆ ಹೊರ್ದು ಹೋಗ್ತೈತೆ. ಒಳಗೆ ಯಾರು ಇಷ್ಟೊಂದು ಜನ ಹೋಗ್ತಾ ಇದ್ದಾರೆ, ಇನ್ನೂ 5 ನೆಂಟರು ಬಂದಾರು, ಇನ್ನೂ 5 ನೋಡಪ್ಪ. ಹೋಗ್ಬೇಕಾ, ಇನ್ನೂ 5 ಎಷ್ಟೊಂದು ಜನ ಬಂದಿದ್ರು ಬೀಗ್ರೂಟಕ್ಕೆ. ಎಲ್ಲ ಕೂತ್ಕೊಂಡು ಏನು ಎಲ್ಲ ಅಡಿಕೆ ಹಾಕ್ಕೊಂಡು ಮಾತಾಡ್ತಾ ಇದ್ದೀರಾ? ಯಾರು ತಾಯಿ ಇಷ್ಟೊಂದು ಜನ ನಗ್ತಾ ಇದ್ದಾರೆ? ನಮ್ಮ ಅತ್ತೆಯರು, ನಮ್ಮ ಅಪ್ಪನ ಕುಟೆ, ನಮ್ಮ ಅಮ್ಮನ ಕುಟೆ ಏನು ಹಂಗೆ ತಮಾಷೆ ಮಾಡ್ಕೊಂಡು, ನಮ್ಮ ಅತ್ತೆಯರು ಬೇರೆ ಇದ್ದಾರೆ, ನಮ್ಮ ಅತ್ತೆ ಕಡೆಗಳವ್ರು, ನಮ್ಮ ಅತ್ತೆ ಕಡೆಗಳವ್ರು ಬೇರೆ, ಅವ್ರ ಅಕ್ಕ ತಂಗಿಯರು ಎಲ್ಲರೂ ಒಟ್ಟಿನಲ್ಲಿ ಎಲ್ಲರೂ ಬಂದವ್ರು, ಇನ್ನೂ 5 ಇನ್ನೂ ಒಂದು 10-12 ಜನ ಇದ್ದಾರೆ, ಇನ್ನೂ ಹೋಗಿಲ್ಲ. ನಾನು ತಲೆ ಕಲ್ಸಾರು ಮಾಡ್ತೀನಿ ಇವತ್ತು, ಉಂಡ್ಕೊಂಡು ಹೋಗ್ರಿ ಅಂತೇಳಿ ಅದಕ್ಕೆ ಇರಿಸ್ಕೊಂಡಿದ್ದೀನಿ. ಎಲ್ಲ 5 ಒಟ್ಟಿನಲ್ಲಿ ಎಲ್ಲ ಕುತ್ಕೊಂಡು ಮಾತಾಡ್ತಾ ಇದ್ದಾರೆ. ಹೆಂಗೆ ನಗ್ತಾರೆ ಎಲ್ಲರೂ ಬರೋದ್ರಿಂದ ಒಂಥರ ಸೆನಕ್ಕಿರುತ್ತೆ ಹೇಳು. ಭೂಮಿ ಅಕ್ಕ ಎಷ್ಟು ಚೆನ್ನಾಗಿ ಅಡ್ಜಸ್ಟ್ ಆಗ್ತಾರಕ್ಕ ನಿಮ್ಮ ಅತ್ತೆಯರೆಲ್ಲನ, ನಿಜವಾಗ್ಲೂ ಎಲ್ಲ ಎಷ್ಟು ಚೆನ್ನಾಗಿ ಬದುಕು ಮಾಡ್ತಾರೆ, ಎಷ್ಟು ಚೆನ್ನಾಗೆಲ್ಲ ಎಲ್ಲ ಅಲ್ಡಿದ್ದೆಲ್ಲ ಮನೆಯೆಲ್ಲನ ಎಲ್ಲ ಇದಾಗಿತ್ತು. ಆ ಕಡೆ ಈ ಕಡೆ ಎಲ್ಲ ಯಪ್ಪ ಅಲ್ಲೊಂದು ಲೋಟ ಇಲ್ಲೊಂದು ಲೋಟ, ಅಲ್ಲೊಂದು ತಟ್ಟೆ ಇಲ್ಲೊಂದು ತಟ್ಟೆ, ಏನೇನು ಕೆಲಸ ಕರೆ ಮಾಡಿದಾಗ ಮನೆಯೆಲ್ಲ ಅಲ್ಡಿಬಿಡುತ್ತೆ, ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಬೋದಂತೂ ಬಿಡತ್ತೆ. ಅದು ಮಾಡೋಷ್ಟೊತ್ತಿಗೆ ಸಾಕಪ್ಪ ಅನ್ಸುತ್ತೆ. ಎಲ್ಲರೂ ತಲಾಕೊಂದು ಹೆಂಗೆ ಮಾಡಿಬಿಟ್ರು ನಿಮ್ಮ ಅತ್ತೆರೆಲ್ಲನ. ನಮ್ಮ ಅತ್ತೆರು ಎಲ್ಲಿ ಹೋದ್ರು ಅಷ್ಟೇ, ಕೆಲಸ ಮಾಡೋದ್ರೆ ಮಾತ್ರ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ. ಒಳ ಕುಕ್ಕಣೆ ನೋಡಿ ಹೆಂಗೆ ಮಾತಾಡ್ತಾ ಇದ್ದಾರೆ. ನನ್ನ ಕರಿಬೇಕಾಯ್ತು, ಯಾಕೆ ಸುಮ್ಮನೆ ಇದ್ದಾರೆ ಬಿಡು, ಅವ್ರ ಜೊತೆ ಕುಕ್ಕಂಡು ಮಾತಾಡ್ತಾ ಇದ್ದಾಳೆ ಅಂತ ಸುಮ್ಕೆ ಇದ್ದಾರೆ. ಲೇಪರು ಬಂದಿದ್ರಲ್ಲೇ, ಲೇಪು ರಾಮು ಎಲ್ಲರೂ ಬಂದಿದ್ರು, ಎಲ್ಲ ಊಟ ಮಾಡ್ಕೊಂಡು ಅವ್ರವ್ರ ಪಾಡಿಗೆ ಅವ್ರು ಹೋಗ್ಬಿಟ್ರು. ಇಲ್ಲಿರಲಿಲ್ಲ, ತೆಗಿ ನಾವು ಬೇಗ ಹೋಗ್ಬಿಡ್ಬೇಕು ಅಂತ ಎಲ್ಲ ಹೋಗ್ಬಿಟ್ರು. ಯಾರು ಇರಲ್ಲ, ಎಲ್ಲ ಕೆಲ್ಸಕ್ಕೆ ಹೋಗಾರೆ ಯಾರು ಇರಲ್ಲ. ನಮ್ಮ ಅತ್ತೆರೆಲ್ಲ ಫ್ರೀಯಾಗಿರ್ತಾರೆ ಮನೆಗೆ. ಅದಕ್ಕೆ ಅಯ್ಯೋ ನಮ್ಮ ಮಾಮಾರ್ದು ಅಲ್ಲೇ ಫೋನ್ ಬಂದಿತ್ತು ಮೇಲೆನೆ, ಬರ್ರಿ ಅಂತ. ನಾನು ಇಲ್ಲ ಕಣ್ಮಮ್ಮ ಕಳ್ಸಲ್ಲ, ಏನೋ ನಮ್ಮ ಅತ್ತೆರ್ನೆಲ್ಲನ ಏನೋ ತಲೆ ಕಲ್ಸಾರೆಲ್ಲ ಐತೆ, ಇದೆಲ್ಲನ 2 ತಲೆ ಇದ್ದಾವೆ, ಕಾಲ ಇದ್ದಾವೆ, ತಲೆ ಕಲ್ಸಾರು ಮಾಡ್ತೀನಿ, ಎಲ್ಲ ಊಟ ಮಾಡ್ಕೊಂಡು ಬರ್ತಾರೆ ಅಂತ. ಇನ್ನೇನು ಇವಾಗೆಲ್ಲ ಖಾರ ಇಕ್ಕಿದ್ದೀನಿ, ಬಾ ಅಜ್ಜಿ ಊಟ ಮಾಡುವಂತೆ ಬಾ. ಇವಾಗ ತಲೆ ಕಾಲ ಎಲ್ಲ ಇಕ್ಕಿದ್ದೀನಿ, ಖಾರ ಆಗ್ತೈತೆ. ಏನು ಅಯ್ಯೋ ಯಪ್ಪ ಎಲ್ಲ ನಗಾಡ್ಕೊಂಡು ಹೆಂಗೆ ಇದ್ದಾರೆ. ಅಯ್ಯೋ ನನ್ನ ಕೈಲಿ ನೋಡೋಕ್ಕಾಗ್ತಿಲ್ಲ, ಎಷ್ಟು ನನಗೆ ಯಾವಾಗಿಂದ ನೋಡ್ತಾ ಇದ್ರೆ ಸಿಟ್ಟು ಬತ್ತೈತೆ, ಹೀಗೆ ಗಮ್ ಅಂತೈತೆ. ತಲೆ ಕಾಲು ಸಾರು ಇಕ್ಕಿದ್ಯಾನ, ಕುಕ್ಕರ್ಗೆ ಇಕ್ಕಿದ್ಯಾ? ಕುಕ್ಕರ್ಗೆ ಇಕ್ಕೇನು ಬೇಯಲ್ಲ ಅಂತ ಕುಕ್ಕರ್ಗೆ ಇಕ್ಕಿದ್ದೀನಿ. ತಲೆಕಾಲು ಸಾರು ಚೆನ್ನಾಗಿ ಮಾಡ್ತಾಳೆ ನಮ್ಮ ಭೂಮಿ, ಎಷ್ಟು ಚೆನ್ನಾಗಿರುತ್ತೆ ಗೊತ್ತೇ ತಲೆಕಾಲು ಸಾರು. ತಲೆಕಾಲು ಸಾರು ಬಲ್ ಚೆನ್ನಾಗಿರುತ್ತೆ. ಒಂದ್ಸತಿ ತಂದು ನಮ್ಮ ಮನೆಯಾಗ ಅಯ್ಯಪ್ಪ ತಂದಿತ್ತು, ಮಾಡಿದ್ಲು ಸಾರು, ಹಂಗೆ ತುಪ್ಪ ತಗೊಂಡಂಗೆ ತಲೆ ಸಾರು ಉಣ್ಬೇಕು, ಬಲ್ ಚೆನ್ನಾಗಿರುತ್ತೆ. ಚೆನ್ನಾಗೆ ಒಂದ್ಸತಿ ಮೇಕೆ ತಲೆದ ಕಟ್ ಮಾಡಿಸ್ಕೊಂಬಂದಿತ್ತು, ಎಷ್ಟು ಚೆನ್ನಾಗಿತ್ತು ಅಂತಲೇ ಹಂಗೇನೆ ಬಲ್ ಚೆನ್ನಾಗಿತ್ತು ಬಿಡು, ಹಂಗೆ ಕೊರ್ಜರಾಗಿತ್ತು. ಮಟನ್ನು ತುಪ್ಪ ಉಣ್ಣಂಗೆ ಆಗುತ್ತೆ. ಒಂಥರ ತಲೆ ಸಾರು ಒಂಥರ ಟೇಸ್ಟು, ಮಟನ್ ಸಾರು ಒಂಥರ, ಮಟನ್ ಒಂಥರ ಇರುತ್ತೆ ಅಲ್ಲೇ, ಅದೊಂಥರ ಅವತ್ತೇ ಮಾಡ್ಬೋದಾಗಿತ್ತು ಅದನ್ನ. ಮತ್ತೆ ಇನ್ನೊಂದಿನ ಮಾಡೋಣ ಸುಮ್ಮನಿರು, ಎಮ್ಮೆ ಮಾಡ್ಕೊಂಬನ ಅಂತ ಅಂತು. ಸಾರ್ನಕ್ಕೆ ಹಾಕಿದ್ರೆ ಚೆನ್ನಾಗಿರ್ತಿರ್ಲಿಲ್ಲ ಅಲ್ಲೇನ, ಯಾಕೆ ಅದಕ್ಕೆ ನಾನು ಹಾಕಲಿಲ್ಲ. ಅಲ್ಲೇನ ವರ್ಷಿತಕ್ಕ ಅದು ಚೆನ್ನಾಗಿರ್ತಿರ್ಲಿಲ್ಲ ಸಾರ್ನಕ್ಕೆ ಹಾಕಿದ್ರೆ, ನಾನು ಅದಕ್ಕೆ ಬೇಡ ಅಂತೇಳಿ ಅದನ್ನೆಲ್ಲ ನಾನು ಹಾಕಿಸ್ಲಿಲ್ಲ. ಇಲ್ಲ, ತಲೆಕಾಲು ಸಾರು ಸಪ್ರೇಟ್ ಮಾಡ್ಬೇಕು ಯಾವತ್ತು ಮಾಡಿದ್ರು. ನಾವು ಏನಾನ ಮಟನ್ ಸಾರಿಗೆ ಹಾಕಿದರೆ ಅದೊಂಥರ ಟೇಸ್ಟ್ ಇದಾಗ್ಬಿಡುತ್ತೆ ಜಾಸ್ತಿ. ಅಂಥದ್ದಿಂಥದ್ದೆಲ್ಲ ಜಾಸ್ತಿ ಏನೂ ಹಾಕ್ಬಾರ್ದು. ಈಗ ತೆಳು ಪಚ್ಚಿ ಅಂತಾರಲ್ಲ ಅದು ಆಗಿರ್ಬೋದು, ಅದೆಲ್ಲ ಬೇರೆ ಮಾಡಬೇಕು. ಅದು ಎಲ್ಲನ ಬೇರೆ ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ. ಸಾಂಬಾರೊಳಕ್ಕೆ ಹಾಕಿದ್ರೆ ಒಂಥರ ಅದು ಟೇಸ್ಟ್ ಚೆನ್ನಾಗಿರಲ್ಲ. ಬೋಟಿ ಫ್ರೈ ಅಂತಾರಲ್ಲ ಅದು ಬೋಟಿ ಮಾಡಬೇಕು ಬೇರೆ. ಚೆನ್ನಾಗಿತ್ತೇಳ, ಮಸ್ತಾಗಿ ಉಂಡೋದ್ರಿ. ಏನು ಕಾರು ಬೈಕು ರಾಮ ಬಿಡು, ನಾನು ಆ ಸಂಜೆನ ನೋಡೇ ಇರಲಿಲ್ಲ. ಏನು ಜನ, ಸಕ್ಕತ್ತು ಜನ ಬಂದಿದ್ರು ರಾಮ, ಎಷ್ಟು ಜನ ಕರೆದಾರೆ. ಯಾರೋ ಒಬ್ಬೊಬ್ಬರು ಮಿಸ್ ಆಗಿರೋದಿನ ಇದ್ದಾರೆ, ಎಲ್ಲ ಬಂದಾರ. ನಮ್ಮ ಆಫೀಸರು, ಯಶೋ ಅವ್ರ ಆಫೀಸ್ನಾಗರು, ರಂಜು ಕಡೆಗಳವರು, ರಂಜು ತವ್ರ ಮನೆ ಕಡೆಗಳವರು ಎಲ್ಲರನ್ನೂ ಕರೆದಿದ್ವಿ. ಎಲ್ಲರೂ ಬಂದಾರೆ. ಫೋನ್ನಾಗ ಆಗಲ್ಲ, ಎಲ್ಲರಿಗೂ ಫೋನ್ ಮಾಡೇ ಹೇಳಿದ್ವಿ, ಎಲ್ಲರಿಗೂ ಹೇಳ್ಬಿಟ್ವಿ. ಹಂಗೆ ಎಲ್ಲರೂ ಬಂದುಂಡೋದ್ರು. ಮದುವೆಗೆ ಬಂದಂಗೆ ಮದುವೆನೂ ಚೆನ್ನಾಗಾಯ್ತು, ಅತ್ಲ ಬೀಗ್ರೂಟದ್ದು ಚೆನ್ನಾಗಾಯ್ತು, ಎಲ್ಲ ಚೆನ್ನಾಗಾಯ್ತು. ಅತ್ಲಾಗ ನಾವು ಅಂದ್ಕೊಂಡಂಗೆ ಎಲ್ಲ ಚೆನ್ನಾಗಾಯ್ತಲ್ಲ, ಅದೇ ಒಂಥರ ನಮಗೆ ಖುಷಿ. ನನಗಂತೂ ಅದೆಲ್ಲ ಮಾತಾಡ್ತಾ ಇರೋದು ನೋಡ್ತಿದ್ರೆ ಅಷ್ಟಿಷ್ಟು ಪಿತ್ತನೇ ತೀರ್ತಿಲ್ಲ. ನಾನು ಮದುವೆ ಆಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಪ್ಪ ಅಂತ ಅನ್ನಿಸ್ತೈತೆ. ನನಗೆ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಈಗ ನೋಡಿ ಎಷ್ಟು ಚೆನ್ನಾಗಿ ಕೂತ್ಕೊಂಡು ಎಲ್ಲರೂ ಮಾತಾಡ್ಕೊಂಡು ಹೆಂಗೆ ಇದ್ದಾರೆ. ಅಯ್ಯೋ ನಾನು ಎಂಥ ಕೆಲಸ ಮಾಡ್ಕೊಂಡಪ್ಪ ಅನ್ನಿಸ್ತೈತೆ. ಬೀಗ್ರೂಟ ಎಲ್ಲ ಮುಗೀತು. ಇವತ್ತು ತಲೆಕಾಲು ಸಾರು ಮಾಡ್ತಾಯಿದ್ದೀನಿ.
ನಮ್ಮ ಮನೆಗೇನು ನಮ್ಮ ಅತ್ತೆಯವರು ಎಲ್ಲರೂ ಇದ್ದಾರೆ. ತುಂಬ ಖುಷಿ ಖುಷಿಯಾಗಿ ಎಲ್ಲರೂ ಮಾತಾಡ್ಕೊಂಡು ಕೂತ್ಕೊಂಡು ಈಗ ಬೆಳಗ್ಗೆ ಎಲ್ಲ ಊಟ ಇವಾಗ ಇದನ್ನ ತಲೆ ಸಾರು ಇಟ್ಟಿದ್ದೀನಿ. ಬೆಳಗ್ಗೆ ಎಲ್ಲ ಊಟ ಮಾಡಿದ್ವಿ, ಸ್ವಲ್ಪ ಸಾಂಬಾರು ಹುಳಿ ಇತ್ತು, ಅದಕ್ಕೆ ಎಲ್ಲ ಅನ್ನ ಮುದ್ದೆ ಮಾಡ್ಕೊಂಡು ಊಟ ಮಾಡಿದ್ವಿ. ಅದಕ್ಕೆಲ್ಲ ಎಲ್ಲ ಅಡಿಕೆ ಹಾಕೊಂಡು ಕೂತ್ಕೊಂಡು ಮಾತಾಡ್ತೀವಿ. ನಮ್ಮ ಅತ್ತೆ ರಂಗವಳ ಎಲ್ಲ ತಮಾಷೆ ಮಾಡಿಕೊಂಡು ನಗಾಡ್ಕೊಂಡು ಎಲ್ಲರೂ ಕೂತ್ಕೊಂಡಿದ್ದಾರೆ. ಎಲ್ಲರೂ ಇದ್ದಾರೆ ಇನ್ನೂ ನಮ್ಮ ಅತ್ತೆಯವರೆಲ್ಲನ ಇನ್ನೂ ಒಂದು 10-12 ಜನ ಇದ್ದಾರೆ. ಎಲ್ಲ ಮನೆಗೆಲ್ಲ ನೆಂಟರು, ವರ್ಷಿತಕ್ಕರಾಗಿರ್ಬೋದು, ವರ್ಷಿತಕ್ಕರ ಗಂಡ ಎಲ್ಲ ಅವರ ಅಕ್ಕ ತಂಗಿಯವರು ಎಲ್ಲರೂ ಬಂದಿದ್ರು. ನಿಜವಾಗ್ಲೂ ನಮ್ದು ಇವಾಗ ಎಷ್ಟು ದೊಡ್ಡ ಕುಟುಂಬ ಆದಂಗೆ ಆಯಿತು. ಇವಾಗ ಮಂದಾರನ್ನ ಮದುವೆ ಮಾಡ್ಕೊಂಡಿರೋದ್ರಿಂದನ ಎಷ್ಟು ದೊಡ್ಡ ಕುಟುಂಬ ಥರ ಆಯಿತು ನಮ್ಮದು ಇವಾಗ. ಯಾಕಂದರೆ ವರ್ಷಿತಕ್ಕ 4 ಜನ ಹೆಣ್ಮಕ್ಳು, ಅವ್ರ ಕಡೆಯವರು ಇವ್ರ ಕಡೆಯವರು ಅಂತೇಳಿ ಎಲ್ಲರೂ ತುಂಬ ಜನ ಆಗ್ತಾರೆ. ಒಂಥರ ದೊಡ್ಡ ಕುಟುಂಬನೇ, ಒಂಥರ ದೊಡ್ಡ ಕುಟುಂಬ. ಯಾಕಂದ್ರೆ ನಮ್ಮ ಅತ್ತೆಯರು 5 ಜನ, ನಮ್ಮಪ್ಪ ಇರ್ತಾರಲ್ಲ ಅವರ ಅಕ್ಕ ತಂಗಿರು 5 ಜನ. ನಮ್ಮಪ್ಪರ ಅಕ್ಕ ಮತ್ತು ತಂಗಿರಿಬ್ಬರು ಮತ್ತು ಅಕ್ಕರು ಏನೋ ಅಕ್ಕರು 3, ತಂಗಿಯರಿಬ್ಬರು ನಮ್ಮ ಅಕ್ಕನಿಗೆ, ನಮ್ಮ ಅಪ್ಪನಿಗೆ. ಅವ್ರ ಕಡೆಯವರು, ಅವರು ಮಕ್ಕಳು ಎಲ್ಲರೂ ಒಂಥರ ಎಷ್ಟು ದೊಡ್ಡ ಕುಟುಂಬ ಆಗೈತೆ ಅಂದ್ರೆ ನಮ್ಮದು. ಇವಾಗ ಒಂಥರ ನಮ್ಮದೇ ಒಂದು ಎಲ್ಲಿಗಾದ್ರೂ ಹೋದ್ರೆ ನಮಗೆ ಒಂದು ಬಸ್ ಮಾಡ್ಬೇಕು, ಆ ರೀತಿ ಒಂದು ದೊಡ್ಡ ಕುಟುಂಬ ಆಗ್ಬಿಟ್ಟೈತಿ. ಎಷ್ಟು ಚೆನ್ನಾಗೈತೆ ನಮ್ಮ ದೊಡ್ಡ ಕುಟುಂಬ, ತುಂಬ ಇಷ್ಟ ಆಯಿತು. ನಮ್ಮ ರಂಜು ಅಕ್ಕನ ಕಡೆಗಳವರಾಗಿರ್ಬೋದು ಎಲ್ಲರೂ ಬಂದಿದ್ದರು, ತುಂಬ ಚೆನ್ನಾಗಾಯಿತು. ಎಲ್ಲರೂ ಕೂತ್ಕೊಂಡು ಹಿಂಗೆಲ್ಲ ಕೆಲಸ ಆದಮೇಲೆ ಎಷ್ಟೋ ಮಾತಾಡೋದ್ರಿಂದ ಎಷ್ಟು ಒಂಥರ ಖುಷಿ ಅಲ್ವಾ. ಯಾವಾಗಲೂ ಕೆಲಸ ಇದ್ದಿದ್ದೇನೆ, ನಾನು ರಜಾ ಮಾಡಿದ್ದೀನಿ ಒಂದು ವಾರ. ವರ್ಷಿತಕ್ಕ ಆಗಿರ್ಬೋದು, ವರ್ಷಿತಕ್ಕನ ಗಂಡ ಆಗಿರ್ಬೋದು, ಎಲ್ಲರೂ ಒಂದು ವಾರ ರಜಾ ಮಾಡಿ ಆರಾಮ ರೆಸ್ಟ್ ತಗೊಂಡು ಎಲ್ಲರೂ ನಾವು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ವಿ. ಯಾವಾಗಲೂ ಕೆಲಸ ಇದ್ದಿದ್ದೇನೆ ಅಂತ ಹೇಳಿ ಒಂದು ವಾರ ಹಿಂಗೆ ಸಾಕಾಗಿರುತ್ತೆ. ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು, ಈ ರೀತಿ ಕೆಲಸಗಳೆಲ್ಲ ಇರುತ್ತೆ ಅಂತ ಒಂದು ವಾರ ರಜಾ ಮಾಡಿ ವರ್ಷಿತಕ್ಕ ಅವ್ರ ಗಂಡ, ವರ್ಷಿತಕ್ಕ ರಜಾ ಮಾಡಿಲ್ಲ ಅನಿಸುತ್ತೆ, ಹೋಗ್ತಾರೆ ಅವರು, ರಜಾ ಹಾಕಲ್ಲ. ಯಾಕಂದರೆ ವರ್ಷಿತಕ್ಕ ಅವರು ಅನವಶ್ಯಕವಾಗಿ ಯಾವುದೂ ವೇಸ್ಟ್ ಮಾಡಲ್ಲ, ಯಾವತ್ತೂ ಇದು ಮಾಡೋಕ್ಕೆ ಹೋಗಲ್ಲ. ಅವ್ರು ಹೋಗ್ತಾರೆ, ನಾಳೆಯಿಂದ ಡ್ಯೂಟಿಗೆ ಹೋಗ್ಬಿಡ್ತಾರೆ ಅವರು. ವರ್ಷಿತಕ್ಕ ಗಂಡ ಒಂದು ವಾರ ರಜಾ ಮಾಡಿದ್ದಾರೆ. 2 ಹೆಣ್ಮಕ್ಳು ಮನೆ ಇಲ್ಲೇ ಐತೆ, ಒಂದು ವಾರ ರಜಾ ಮಾಡ್ತೀನಿ ಅಂತೇಳಿ ಅವರು ಒಂದು ವಾರ ರಜಾ ಮಾಡಿಬಿಟ್ಟವ್ರೆ, ಇಲ್ಲೇ ಇದ್ದಾರೆ ನಮ್ಮ ಮನೆಯಲ್ಲೇ. ನೋಡ್ತಾ ಇರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.